ಏಕೆ ಊಟನೂ ಆಯ್ಲಿ ಅವ್ರಿಗೆ. ಹಾಯ್ ಗೈಸ್, ಎಲ್ರಿಗೂ ಇವತ್ತು ತುಂಬಾ ದಿನ ಆಗಿತ್ತು ವಿಡಿಯೋ ಮಾಡಿ. ಇವತ್ತೇನಪ್ಪ ವಿಷಯ ಅಂತಂದ್ರೆ, ನಮ್ಮ ಕಾಲೇಜ್ ಅವರೆಲ್ಲ ಎಲ್ಲರೂ ಟ್ರಿಪ್ ಹೋಗೋದು ಪ್ಲಾನಿಂಗ್ ಮಾಡ್ಕೊಂಡು ಹೊರಟ್ವಿ. ಕಾಲೇಜಿಗೆ ಸೇರ್ಕರ್ತವಿಂದ ಟ್ರಿಪ್ ಹೋಗ್ಬೇಕು ಅಂತ ಬರೀ ಪ್ಲಾನಿಂಗ್ ಅಲ್ಲೇ ಇತ್ತು. ಹೋಗ್ಬೇಕು ಅಂದ್ಕೊಂಡು 2 ವರ್ಷ ಮುಗ್ದೇ ಹೋಯ್ತು. ಡಿಗ್ರಿ ಅಂದ್ಬಿಟ್ಟು ಹೆಂಗಿರೋ ಫೈನಲ್ ಇಯರ್ ಬಂದಿದ್ವಿ ಅಂದ್ಬಿಟ್ಟು ಸರ್ ಹೋಗ್ಲೇಬೇಕು ಸರಿ ಅಂದ್ಬಿಟ್ಟು ನಮ್ಮ ಅಣ್ಣನ ಹತ್ರ ಕಾಳಿಕಮ್ಮ ದೇವಸ್ಥಾನ ಹತ್ರ ಡ್ರಾಪ್ ಆಗಿಸ್ಕೊಂಡು ಅಲ್ಲೋಗಿ ನೋಡ್ತೀನಿ. ನಮ್ಮ ಬರೋ ಮುಂಚೆನೆ ಎಲ್ಲ ಬಂದ್ಬಿಟ್ಟವ್ರೆ. ಸರಿ ಅಂದ್ಬಿಟ್ಟು ಎಲ್ಲರೂ ಮಾತಾಡ್ಸ್ಕೊಂಡು ಬರ್ಬೇಕಾದ್ರೆ ನಮ್ಮ ಚೇತನ್ ಹೋಗಿ ಮಾತಾಡ್ಸೋದ್ರೆ ಅವ್ರ ಮನೇಲಿ ನನ್ನ ಜೊತೆ ಸೇರ್ಬೇಡ ಅಂತ ಬೇರೆ ಹೇಳ್ಕೊಟ್ಟಿದ್ರಂತೆ. ಏಕೆ ತಿಂತಿದ್ವಿ ತಿರ್ಕೊಂಡು ತಿನ್ನೋಂಗ್ ಮಾಡ್ಬಿಟ್ಟ. ಏನ ನನ್ನ ಜೊತೆ ಸೇರ್ಬಾರ್ದಂತ ಇವ್ರನ್ನೆಲ್ಲ ಮಾತಾಡ್ಸ್ಕೊಂಡ್ ಬರ್ಬೇಕು. ದೇವಸ್ಥಾನ ಹತ್ರ ಹೋದ್ರೆ ಇಲ್ಲೊಬ್ರು ವ್ಯಕ್ತಿ ಸಿಕ್ಕಿದ್ರು. ಇವ್ರು ನೋಡಿದ್ರೆ ಊಟಕ್ಕೂ ಆಯಿಲ್ನೇ ಕುಡಿತಾರಂತೆ. 3 ಟೈಮ್ ಆಯಿಲ್ನೇ ಕುಡ್ಕೊಂಡು ಬದುಕ್ತಿದಾರಂತೆ. ಊಟನೂ ಆಯ್ಲಿ ಅವ್ರಿಗೆ, ಅದರಲ್ಲೇ ಬದುಕೋರು. ಅಲ್ಲಿಂದ ಶಿವಮೊಗ್ಗದಿಂದ ಬಂದಿರೋದಂತೆ. ನಾ ಆಯಿಲ್ ಖಾಲಿ ಆದ್ಮೇಲೆ ನೀವು ಯಾವ ತರ ತಾಳ್ತೀರಂತ ಇವ್ರನ್ನ ಕೇಳಿದ್ಕೆ ಏನಂದ್ರು ನೀವೇ ನೋಡಿ ಗೈಸ್. ಗ್ಯಾರೇಜು ನಾನು ಕೆಲಸ ಮಾಡಂತ ಕೇಳಿದೆ. ಮೈಸೂರಿಂದ ಬಸ್ ಐತೆ, 500 ರೂಪಾಯಿ ಟಿಕೆಟ್. ನಾನು ಕೇಳಿದೆ ಯಾರು ಕಟ್ಟಂತ ಕೆಲಸ. 3 ಟೈಮು ಅದೇ ನಿಮಗೆ. ನಾನೇನು ಯಾರ ಹತ್ರ ದುಡ್ಡು ಕೊಡಿ ಏನಿಲ್ಲ, ಕೆಲಸ ಮಾಡ್ತೀನಿ. ಆಮೇಲೆ ಬೇಕಾದ್ರೆ ಬಸ್ ಎಲ್ಲ ವಿಡಿಯೋದಲ್ಲಿ ನೋಡಿ ನೀವು. ಅದೇ ಸರಿ ಅಂದ್ಬಿಟ್ಟು ಇವ್ರ ಜೊತೆ ಮಾತಾಡ್ಕೊಂಡು ಇವ್ರಿಗೂ ಒಳ್ಳೇದಾಗ್ಲಿ ಅಂದ್ಬಿಟ್ಟು ನಾವು ನಮ್ಮ ಬಸ್ಸು ಪೂಜೆ ಮಾಡ್ಸೋದು ಅಂದ್ಬಿಟ್ಟು ದೇವಸ್ಥಾನದ ಹತ್ರ ನಿಲ್ಸಿದ್ರು. ಸರಿ ಅಂದ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಆದ್ಮೇಲೆ ನಮ್ಮ ಹುಡುಗರೆಲ್ಲ ಬಸ್ ಹತ್ಕೊಂಡು ಹೊರಟ್ವಿ. ವಾಯ್ಸ್ ಚೇಂಜ್ ಮಾಡ್ಕೊಂಡು ಒಬ್ಬ ಮಾತಾಡ್ತಿದ್ದ. ಯಾರು ಅಂತ ನೋಡಿದ್ರೆ ಅವನು ನಮ್ಮ ಹುಡುಗನೇ. ಗೈಸ್, ನಾವು ಟ್ರಿಪ್ಪಲ್ಲಿ ಯಾವ ಥರ ಎಂಜಾಯ್ ಮಾಡಿದ್ವಿ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ಪಾರ್ಟ್ 2 ವೀಡಿಯೋದಲ್ಲಿ ಬರುತ್ತೆ ನೋಡಿ ಗೈಸ್. ಅಷ್ಟೇ.